ಈ ಅಧಿವೇಶನ, ಬೆಳಗಾವಿ ಅಧಿವೇಶನ ನಮಗೆಲ್ಲ ಬಹಳ ಭರವಸೆ ಇತ್ತು. ನಾನು ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಇಲ್ಲಿಗೆ ಬರಬೇಕಾದ್ರೆ ನಾವು ಮಾತಾಡಿದ್ರಿ, ಈ ಬಾರಿ ಉತ್ತರ ಕರ್ನಾಟಕದ ಭಾಗದ ನಮ್ಮ MLAಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಅವರು ಹೆಚ್ಚು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ನೀರಾವರಿ, ಕೈಗಾರಿಕೆ, ರಸ್ತೆ, ರೈತರ ಬವಣೆ, ಬರಗಾಲ, ಇದ್ರ ಬಗ್ಗೆ ಭಾಳ ಚರ್ಚೆ ಮಾಡಬೇಕು ಅಂಥೇಳಿ ನಾವಿಬ್ಬರು ಬರಬೇಕಾದ್ರೆ ಯೋಚನೆ ಮಾಡಿ ಈ ಬಾರಿ 2-3 ದಿನಗಳ ಕಾಲ ಅವಕಾಶ ಮಾಡಿಕೊಟ್ವಿ. ಆದರೆ ಸರ್ಕಾರ, ಸಿದ್ದರಾಮಯ್ಯನವರು ಈ 3 ದಿನದ ಚರ್ಚೆಯನ್ನು ಮಣ್ಣು ಪಾಲು ಮಾಡಿದ್ದಾರೆ. ಈ ಉತ್ತರ ಕರ್ನಾಟಕದ ಜನತೆಗೆ ದ್ರೋಹ ಬಗೆದಿದ್ದಾರೆ. ಒಂದು ರೀತಿ ಮೂಗಿಗೆ ತುಪ್ಪ ಸವರಿ ನೋಡ್ಗಳಿದನ್ನ ಅಂತ ಹೇಳಿಬಿಟ್ಟಿದ್ದಾರೆ. ಅವರು ಏನೇನು ಅನೌನ್ಸ್ ಮಾಡಿದ್ರು, ಅವರು ಒಂದು ಸಮಿತಿ, ಏನು ಯಾವುದು ಹಿಂದುಳಿದ ಪ್ರದೇಶ ಇದೆ ಅನ್ನೋದಕ್ಕೊಂದು ಸಮಿತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೇನು ಹಣ ಬರಲ್ಲ ಅದಕ್ಕೆ. ಅದು ಬಿಟ್ಟರೆ ಇನ್ಯಾವುದೇ ಘೋಷಣೆಗಳು, ನಾವು ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದ್ರಿ, 2 ಲಕ್ಷದವರೆಗೂ ಮಾತಾಡಿಲ್ಲ. ಅದ್ರ ಬಗ್ಗೆ ರೈತರು ಬೆಳೆ ಹಾನಿಯಾಗಿ ಬರಗಾಲದಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ, ಆತ್ಮಹತ್ಯೆ ಕಡೆ ದಾರಿ ಮಾಡ್ತಾ ಇದ್ದಾರೆ. ಅದನ್ನು ತಡಿಬೇಕು. ಎಕರೆಗೆ 25,000 ಕೊಡಬೇಕು ಅಂತ ಹೇಳಿದ್ರಿ, ಅದನ್ನು ಕೂಡ ಮಾಡಿಲ್ಲ. ಇವತ್ತು ಉತ್ತರ ಕರ್ನಾಟಕ ಚರ್ಚೆ ಅಂತ ಹೇಳಿದ್ರೆ ಸುಮಾರು 1 ಗಂಟೆಗಳ ಕಾಲ ಮೈಸೂರಲ್ಲಿ KRS ಇದೆ, ಬೆಂಗಳೂರಲ್ಲಿ ವಿಧಾನಸೌಧ ಇದೆ, ಹೊಸದಾಗಿ ಪರಿಚಯ ಮಾಡಿಕೊಡ್ತಾರೆ, ದಾವಣಗೆರೆಯಲ್ಲಿ ನದಿ ಇದೆ. ಈ ಥರ ಹೇಳಿದ್ರೆ ಹೊರತು ಕೃಷ್ಣಗೆ ಎಷ್ಟು ಕೊಡ್ತೀನಿ, ಮಹದಾಯಿಗೆ ಎಷ್ಟು ಹಣ ಬಿಡುಗಡೆ ಮಾಡ್ತೀನಿ ಅನ್ನೋ ಮಾತನ್ನ ಅವ್ರ ಬಾಯಲ್ಲಿ ಬರಲೇ ಇಲ್ಲ. ನಾನು ಉತ್ತರ ಕರ್ನಾಟಕದ ಎಲ್ಲ MLAಗಳು ಮಾತಾಡುವಾಗ ನಾನು ಬರ್ಕೊಂಡಿದ್ದೀನಿ ಎಲ್ಲ. ಅವ್ರು ಕೇಳಿದ್ದು ನೀರಾವರಿಗೆ ಅಪ್ಪರ್ ಕೃಷ್ಣ ಅದಕ್ಕೆ ಎಷ್ಟು ಹಣ ಕೊಡಬೇಕು ಅಂತ ಕೇಳಿದ್ದಾರೆ, ರಸ್ತೆಗಳಿಗೆ ಹಣ ಕೇಳಿದ್ದಾರೆ, ರೈತರು ಬೆಳೆದಂಥ ಬೆಳೆಗೆ ನ್ಯಾಯಯುತ ಬೆಲೆ ಸಿಗಬೇಕು, ಕೋಲ್ಡ್ ಸ್ಟೋರೇಜ್ಗಳಾಗಬೇಕು, ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕಾಲೇಜ್ ಆಗಬೇಕು, ಮಹಿಳೆಯರ ಕಾಲೇಜ್ ಆಗಬೇಕು, ಒಂದೂ ಇಲ್ಲ ನಮ್ಮ ತಾಲೂಕುಗಳಲ್ಲಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಚಕಾರನೆ. ಎಲ್ಲೂ ಕೂಡ ಆರ್ಥಿಕ ಸ್ಥಿತಿಯನ್ನು ಇವ್ರೇನು ಇವತ್ತು ಘೋಷಣೆ ಮಾಡಿದಾರೋ ಅದಕ್ಕೆ ಫೈನಾನ್ಷಿಯಲ್ ಸಪೋರ್ಟಿಂಗ್ ಏನೂ ಇಲ್ಲ. ಕೇಳಿದ್ರೆ ಮುಂದಿನ ಬಡ್ಜೆಟ್ಟು ಅಂತಾರೆ. ಈಗಿರೋ ಬಡ್ಜೆಟಲ್ಲೇ ನೀರಾವರಿಗೆ ಅವ್ರು ಘೋಷಣೆ ಮಾಡಿರೋದು 16,000 ಕೋಟಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು 25,000 26,000 ಕೋಟಿ ಕೊಡೋರು ನಾವು. ಈ ಸರ್ಕಾರ ಅದನ್ನು ಕಡಿಮೆ ಮಾಡಿದೆ. ಮತ್ತು SC ST ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಫ್ರೀಗೋಸ್ಕರ. ಈ ಥರ ಎಡಬಿಡಂಗಿ ಇರೋವಂಥ ಸರ್ಕಾರ ಇದು. ಅವರು ಒಂದು ರೀತಿ ಇವತ್ತು ಸ್ಪೀಕರ್ ಅವರ ಸಹಾಯ ಪಡೆದು ಪಲಾಯನ ಮಾಡಿದ್ದಾರೆ. ಇವತ್ತು ಜಮೀರ್ ಅವರ ಕೇಸು ಬಂದಿದೆ ನಮ್ಮ ಅಜೆಂಡಾದಲ್ಲಿ. ನಾವು ಅಜೆಂಡಾದಲ್ಲಿ ಬರಲಿಲ್ಲ ಅಂದರೆ ಕೇಳ್ತಾ ಇರಲಿಲ್ಲ. ಅಜೆಂಡಾದಲ್ಲಿ ಹಾಕಿದ್ದಾರೆ ಜಮೀರ್ ಕೇಸ್. ಮೊನ್ನೆ ಹೋರಾಟ ಮಾಡಿದ್ದೀರಿ, ಧರಣಿ ಮಾಡಿದ್ದೀರಿ, ಅದನ್ನು ತಾತ್ವಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು ಅಂಥೇಳಿ ಇವತ್ತು ಅಜೆಂಡಾದಲ್ಲಿ ಬಂದಿರೋ ಅಂಥ ವಿಚಾರನ ಚರ್ಚೆ ಕೊಡಲಿಲ್ಲ. ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಬೆಳಗಾವಿ ಒಬ್ಬ ಹೆಣ್ಣು ಮಗಳನ್ನು ಪರಿಶಿಷ್ಟ ಮಹಿಳೆ ವಿವಸ್ತ್ರ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಸುದ್ದಿಯಾಗಿದೆ. ಇವ್ರಿಗೆ ಜ್ಞಾನನೇ ಇಲ್ಲ, ಇವ್ರಿಗೆ ಅದ್ರ ಬಗ್ಗೆ ಜ್ಞಾನನೇ ಇಲ್ಲ ಸರ್ಕಾರಕ್ಕೆ. ಹೈಕೋರ್ಟು ಛೀಮಾರಿ ಹಾಕಿದೆ. ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಆರ್ಟಿಕಲ್ ಬಂದಿದೆ. ಹೈಕೋರ್ಟ್ ಹೇಳಿದೆ ದುರ್ಯೋಧನ ದುಶ್ಯಾಸನರು ಈ ಥರ ಮಾಡಿಲ್ಲ ಅನ್ನೋ ಪದವನ್ನು ಉಪಯೋಗ ಮಾಡಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗಬೇಡ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದ್ದಿದ್ರೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಬೇಕಾಯ್ತು. ಏನು ಮಾಡಿಲ್ಲ. ಅದ್ರ ಬಗ್ಗೆ ಇದುವರೆಗೂ ಚಕಾರ ಎತ್ತಿಲ್ಲ ಮುಖ್ಯಮಂತ್ರಿಗಳು. ಸನ್ಮಾನ್ಯ ವಿಜೇಂದ್ರ ಅವರು ಭೇಟಿ ಮಾಡಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ನಾವು ಇದನ್ನು ಹೋರಾಟ ಮಾಡ್ತಾ ಇದ್ದೀರಿ. ಈಗ ಇದನ್ನು ಹೋರಾಟ ತೆಗೆದುಕೊಂಡಿದ್ದೀರಿ. ಏನು ಈ ST ಮಹಿಳೆ ಬಗ್ಗೆ ದೌರ್ಜನ್ಯ ಆಗಿದೆ, ವಿವಸ್ತ್ರ ಮಾಡಿದ್ದಾರೆ, ಅದನ್ನು ಇವತ್ತು ಚರ್ಚೆಗೆ ನಾವು ಕೊಟ್ಟಿದ್ದೀರಿ. ಲಾ ಆ್ಯಂಡ್ ಆರ್ಡರ್ ಬಂದಿತ್ತು, ಅದನ್ನು 69ಅಲ್ಲಿ ಬಂದಿತ್ತು. ಇವತ್ತು ಅದನ್ನು ತಗೊಂಡಿಲ್ಲ ಅಂದರೆ ಕಾಂಗ್ರೆಸ್ ಅವರು ಅಧಿವೇಶನದಿಂದ ಎದರಿ ಓಡೋಗಿದ್ದಾರೆ.
ಪಲಾಯನ ಮಾಡಿದ್ದಾರೆ. ಇಂಥ ಎಡಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರ ಇರುವಂಥ ಯೋಗ್ಯತೆ ಇಲ್ಲ. ಇದನ್ನು ಕಿತ್ತೊಗೆಯುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಡಿಮ್ಯಾಂಡ್ ಏನಿದ್ರು ರೈತರ ಸಾಲ ಮನ್ನಾ ಮಾಡಿ ಅನ್ನೋ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಮಾಡಲಿ, ದಮ್ಮಿದ್ರೆ ಇವ್ರಿಗೆ ಆ ಥರ ತಾಕತ್ತಿದ್ರೆ ಸಾವರ್ಕರ್ ಫೋಟೋ ತೆಗೆದು ನೋಡಲಿ, ಆಮೇಲೆ ನಾವು ಅದು ಏನು ಅನ್ನೋದನ್ನ ನಾವು ತೋರಿಸ್ತೀವಿ. ಇವರು ಕಾಂಗ್ರೆಸ್ ಅವ್ರಿಗೆ ಟಿಪ್ಪು ಮುಲ್ಲಾಗಳಿಗೆ 10,000 ಕೋಟಿ, ಶಾದಿ ಭಾಗ್ಯ, ಮುಸಲ್ಮಾನ್ ಹೆಣ್ಮಕ್ಳಿಗೆ ಮದುವೆ ಮಾಡೋ ಭಾಗ್ಯ, ಟಿಪ್ಪು ಜಯಂತಿ ಇದರಲ್ಲೇ ಇದೆ ಹೊರತು ಹಿಂದೂಗಳನ್ನು 2ನೇ ದರ್ಜೆ ಪ್ರಜೆಗಳನ್ನು ನೋಡುವಂಥ ಕೀಳು ಪ್ರವೃತ್ತಿ ಮಾಡ್ತಾ ಇದೆ. ಕಾರ್ಯಕರ್ತರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಆಗಲೇ 6 ತಿಂಗಳಿಂದ ಹಲ್ಲೆ ಶುರುವಾಗಿದೆ. ಈ ಥರ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಶಿವಮೊಗ್ಗದಲ್ಲಿ ಆದಂಥ ಘಟನೆ, ಲಾಂಗು ಮಚ್ಚು ಹಿಡ್ಕೊಂಡು ಬೀದಿಯಲ್ಲಿ ಸುತ್ತಾರೆ ಅಂದರೆ ಕಾಂಗ್ರೆಸ್ ಬಂದಿದೆ, ಕಾಂಗ್ರೆಸ್ಸು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ನಾವೇನೇ ಮಾಡಲಿ, ಕೊಲೆ ಸುಲಿಗೆ ಏನೇ ಮಾಡಿದ್ರು ಕಾಂಗ್ರೆಸ್ ಅವ್ರ ನಮ್ಮ ಮೇಲೆ ಕೇಸ್ ಹಾಕಲ್ಲ, ಹಾಕಿದ್ರು ವಾಪಸ್ ತಗೊತಾರೆ. ಮಾನ್ಯ ಗೃಹ ಸಚಿವರು ಹೇಳಿದ್ರಲ್ಲ, ಸಣ್ಣ ಘಟನೆ ಅಂತ ಹೇಳಿದ್ರು, ಕರ್ಫ್ಯೂ ಹಾಕಿದ್ರು, ಸಣ್ಣ ಘಟನೆನಾ? ಪೊಲೀಸರು 10-15 ವ್ಯಾನ್ಗಳು ಬಂದು ನಿಂತಿತ್ತು, ಸಣ್ಣ ಘಟನೆನಾ? ಇದೊಂಥರ ಟಿಪ್ಪು ಸಂಸ್ಕೃತಿ ಇರ್ತಕ್ಕಂಥ ಸರ್ಕಾರ. ಇದನ್ನು ಜನ ಇವರಿಗೆ ಸರಿಯಾದಂಥ ಬುದ್ಧಿ ಕಲಿಸ್ತಾರೆ.